ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 55ನೇ ಅಧ್ಯಾಯ ಅದರ 22ನೇ ವಚನ. ಈ ವಾಕ್ಯ ಹೀಗೆ ಹೇಳುತ್ತೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ದೇವರು ಈ ದಿನದಲ್ಲಿ ನಮಗೆ ವಾಗ್ದಾನ ಮಾಡ್ತಾ ಇರುವಂತ ಮಾತು, ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು ಎಂಬುದಾಗಿ. ಅನೇಕ ಬಾರಿ ನಮಗೆ ಈ ವಾಗ್ದಾನದ ಮಾತು ತಿಳಿದಿದ್ದರೂ ಸಹನು ಅನೇಕ ವೇಳೆ ನಾವು ಚಿಂತೆಗಳಿಗೆ ಒಳಗಾಗುವುದನ್ನ ನಾವು ನೋಡ್ತೇವೆ. ಅನೇಕ ವೇಳೆ ನಾವು ಚಿಂತಿಸಿ ಕಣ್ಣೀರು ಸುರಿಸುವುದನ್ನ ನಾವು ನೋಡ್ತೇವೆ. ಆದ್ರೆ ಈ ಚಿಂತೆಯನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ಒಂದು ಸಾರಿ ನಮ್ಮ ಚಿಂತೆಗಳ ಮಧ್ಯದಲ್ಲಿ ಈ ವಾಕ್ಯವನ್ನ ನಾವು ನೆನೆಸಿಕೊಂಡು ದೇವರು ಹೇಳುವಂತ ಈ ಮಾತಿನ ಪ್ರಕಾರ ನಾವು ನಡೆಯುವುದಾದರೆ ಖಂಡಿತವಾಗಿಯೂ ನಮ್ಮ ಮನಸ್ಸಿಗೆ ಸಮಾಧಾನವು ಶಾಂತಿಯು ಉಂಟಾಗುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಚಿಂತೆ ಎನ್ನುವಂಥದ್ದು ಒಂದು ಭಾರ ಎಂಬುದಾಗಿ ನಾವು ಹೇಳಬಹುದು. ಯಾಕಂದ್ರೆ ಈ ಭಾರ ಎಷ್ಟು ನಮ್ಮ ಮನಸ್ಸನ್ನ, ನಮ್ಮ ಒಂದು ಸಮಾಧಾನವನ್ನ ಕೆಡಿಸುತ್ತದೆ ಎಂಬುದಾಗಿ ನೋಡುವಾಗ ಪ್ರತಿ ಕ್ಷಣ ಪ್ರತಿ ಗಳಿಗೆ ನಾವು ಮಾಡ್ತಾ ಇರುವಂತ ಕೆಲಸಗಳ ಮೇಲೆ ಏಕಾಗ್ರತೆ ಕೂಡ ಇಲ್ಲದೆ ಅನೇಕ ವೇಳೆ ನಾವು ಚಿಂತೆಗಳಿಗೆ ಒಳಗಾಗಿರುತ್ತೇವೆ. ಸಮಾಧಾನ ಅನ್ನುವಂಥದ್ದು ಇರುವುದಿಲ್ಲ. ಅದನ್ನೇ ಆಲೋಚನೆ ಮಾಡ್ತಾ ಇರ್ತೇವೆ. ಯಾವುದೇ ಕೆಲಸಗಳನ್ನ ಮಾಡುವಾಗಲೂ ಸಹ ನಾವು ಚಿಂತೆ ಮಾಡಿಕೊಂಡೇ ನಾವಿರುತ್ತೇವೆ. ಆದ್ರೆ ಪ್ರಿಯರೇ, ದೇವರು ಈ ದಿನದಲ್ಲಿ ಹೇಳ್ತಾ ಇರುವಂತ ಮಾತು, ನಿನ್ನ ಚಿಂತೆ ಎಷ್ಟೇ ಇರಲಿ, ಎಷ್ಟೇ ಒಂದು ದೊಡ್ಡ ಬೆಟ್ಟದ ಹಾಗೆ ಇರಲಿ, ಆ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ನೀನು ನಿಶ್ಚಿಂತೆಯಿಂದ ಇರು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನ ಎಂದಿಗೂ ಕದಲಗೊಳಿಸನು ಎಂಬುದಾಗಿ. ಹಾಲೆಲೂಯಾ. ದೇವರ ವಾಕ್ಯಗಳನ್ನ ಕೇಳಿ ಯಥಾರ್ಥವಾಗಿ ನಡೆಯುವಾಗ ನಾವು ಯಾವುದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ನಾವು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೀತಾ ಇದ್ದೇವೆ. ಭಯಭಕ್ತಿಯ ಜೀವಿತದಿಂದ ನಾವು ಕೂಡಿದ್ದೇವೆ. ಯಾವ ತಪ್ಪುಗಳನ್ನ ಮೋಸಗಳನ್ನು ಸಹ ನಾವು ಯಾವುದೊಂದನ್ನು ಮಾಡದೆ ಭಯಭಕ್ತಿಯಿಂದ ನಾವು ಜೀವನ ಮಾಡ್ತಾ ಇದ್ದೇವೆ. ಆದ್ರೂ ಸಹ ನಮಗೆ ಈ ಹೋರಾಟಗಳು, ಕಷ್ಟಗಳು, ಚಿಂತೆಗಳು ಎಂಬುದಾಗಿ ನೀವು ಆಲೋಚನೆ ಮಾಡುವುದಾದರೆ ಈ ದಿನದಲ್ಲಿ ನೀವು ಕರ್ತನ ಬಳಿ ಒಪ್ಪಿಸಿಕೊಟ್ರಿ, ದೇವ್ರೆ ನನ್ನ ಎಲ್ಲ ಚಿಂತವನ್ನ ತೆಗೆದುಕೊಂಡು ನನಗೆ ಸಮಾಧಾನವನ್ನ ಕೊಡಪ್ಪ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ನಿಮ್ಮನ್ನೆಂದಿಗೂ ಬೀಳುವ ಹಾಗೆ ದೇವರು ಮಾಡೋದಿಲ್ಲ. ನಿಮ್ಮನ್ನೆಂದಿಗೂ ಸೋಲುವ ಹಾಗೆ ದೇವರು ಮಾಡೋದಿಲ್ಲ. ನಿಮಗೆ ಜಯವನ್ನ ದೇವರು ಕೊಡ್ತಾನೆ. ನೀವು ಕೈ ಹಾಕಿರುವ ಕಾರ್ಯಗಳನ್ನ ಸಫಲ ಮಾಡ್ತಾನೆ. ನಿಮಗೆ ಬರಬೇಕಾಗಿರೋದನ್ನ ದೇವರು ಬರುವಂತೆ ಮಾಡುತ್ತಾನೆ. ನಿಮ್ಮನ್ನ ಉನ್ನತವಾದಂತ ಉದ್ಯೋಗಗಳಿಗೆ, ಉನ್ನತವಾದಂತ ಸ್ಥಾನಗಳನ್ನ ದೇವರು ಕೊಟ್ಟು ನಿಮ್ಮನ್ನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಯಾವುದಕ್ಕೂ ನಾವು ಆಲೋಚನೆ ಮಾಡದೆ ನಮ್ಮ ಪರಿಸ್ಥಿತಿಗಳನ್ನ, ನಮ್ಮ ಜೀವಿತದ ಪರಿಸ್ಥಿತಿಗಳನ್ನ, ಕಷ್ಟಗಳನ್ನ ನೋಡಿ, ನಾವು ಹಾದು ಹೋಗುವಂತ ಪರಿಸ್ಥಿತಿಗಳನ್ನ ನೋಡಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾಗಿ ನಮ್ಮ ಎಲ್ಲ ಚಿಂತಾಭಾರವನ್ನ ಆತನ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ಇರುವುದನ್ನ ನಾವು ಕಲಿತುಕೊಳ್ಳೋಣ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಏಸಪ್ಪ, ಬೆಳಗಿನ ಜಾವದಲ್ಲಿ ಸ್ವಾಮಿ ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರವಾಗ್ಲಿ ದೇವ್ರೆ. ಹೌದು ತಂದೆಯಾದ ದೇವರೇ, ಅಪ್ಪ ನಮ್ಮೆಲ್ಲ ಚಿಂತಾಭಾರವನ್ನ ನಿನ್ನ ಮೇಲೆ ಹಾಕಿ ನಾವು ನಿಶ್ಚಿಂತೆಯಿಂದ ಇರಬೇಕೆಂಬುದಾಗಿ ನೀವು ಮಾತು ಕೊಡ್ತಾ ಇದ್ದೀರಪ್ಪ. ಗೋ ನಾನೇ ನಿಮ್ಮನ್ನ ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಮಾತು ಕೊಡ್ತಾ ಇದ್ದೀರಪ್ಪ. ನೀತಿವಂತನನ್ನ ಕದಿಲಗೊಡಿಸೇನೆ ಎಂಬುದಾಗಿ ಮಾತು ಕೊಡ್ತಾ ಇದ್ದೀರಪ್ಪ. ಈ ಮಾತನ್ನ ನಂಬಿ ಸ್ವಾಮಿ ನಮ್ಮೆಲ್ಲ ಭಾರವನ್ನ ನಿಮ್ಮ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರಲು ಬೇಕಾದ ಕೃಪೆ ನೀನು ಅನುಗ್ರಹ ಮಾಡು ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.